ಇದರಿಸಿ ಮೆರೆದ ಪರಾಕ್ರಮ ಸಿಂಹರ ತಾವು. ಓಹೋ, ತಮ್ಮ ಕೈ ಹಿಡಿದ ನಾನು ಏನೇ ಏನಾಗಿದೆ ನಿನಗೆ? ಯಾತಕ್ಕಾಗಿ ಈ ಹೊಗಳಿಕೆ? ಏನದು? ಅರೆ ಕಂಗೊಳಿಸುತ್ತಿರುವ ಮಹಾ ತೇಜಸ್ವಿ ತಾವು. ಓಹೋ, ಒಟ್ಟಿನಲ್ಲಿ ಅತ್ಯಂತ ರೂಪವಂತರು ಸ್ವಾಮಿ. ಹೌದೇನೋ? ಆದರೂ ದುಷ್ಟ ನಿಗ್ರಹಕ್ಕಾಗಿ ತಾವು ಬದಲಾದ ರೂಪಗಳು ಒಂದೇ ಎರಡೇ. ಹೌದೇ? ಮತ್ಸ್ಯ, ವರಾಹ, ಕೂರ್ಮ, ನರಸಿಂಹ. ಆಹಾ, ತಮ್ಮ ಮಹಿಮಾ ಸಾಮರ್ಥ್ಯ ಬಹಳ ದೊಡ್ಡದು ಸ್ವಾಮಿ. ನಾನೇ ನಂದಳು. ಲಕ್ಷ್ಮಿ ಸ್ವಾಮಿ, ಯಾಕೆ ಈ ಥರ ಬಣ್ಣಿಸುತ್ತಿದ್ದೀಯಾ ಎಂದು ನನಗೆ ತಿಳಿಯದು. ಆದರೂ ಸಂತುಷ್ಟಗೊಂಡಿದ್ದೇನೆ. ಇದೇಕೋ ಸುದರ್ಶನನು ನನ್ನ ಕೈಯಿಂದ ಜಾರಿ ಹೋಗುತ್ತಿದ್ದಾನಲ್ಲ.
ಏನು ನೀನು ಅಚ್ಯುತನಿಗಿಂತಲೂ ಹೆಚ್ಚಿನವನೇನು? ಹೌದು. ಹೆಚ್ಚಾಯಿತು ನಿನ್ನನ್ನು ಹೊತ್ತು ತಿರುಗಿದ್ದು. ಮೂರ್ಖ, ಸುಮ್ಮನಿರು. ಅಮ್ಮ ಕಂಡದ್ದನ್ನು ನುಡಿದರೆ ಕಣ್ಣು ನುಡಿದಾರೆ ಗಂಡೋದರುದಾಯೋದಿಟ್ಟು. ಏನಮ್ಮ ಅಮ್ಮ ನಿಮಗೆ ಕೆಟ್ಟದನ್ನು ತಗಸಿಟ್ಟು ಲಕ್ಷ್ಮೀದೇವಿ ಸಹಜವೇ ಲಕ್ಷ್ಮಿ, ಈತನಾಡಿದ ಮಾತು ಸಹಜವೇ. Yeah.
ಅದೆಷ್ಟೋ ಯುದ್ಧಗಳು ನಡೆದಾಗ ನೀನು ನನಗೆ ತುಂಬಾ ಸಹಾಯವಿತ್ತಿದ್ದೀಯ. ಆದರೇನು ಮಾಡೋಣ, ಈ ವಿಷಯ ಆಗುತ್ತಿರುವುದು ನನಗೆ ಮಾತ್ರವಲ್ಲವೇ? ನೀನು ನಿಜಕ್ಕೂ ಪರಾಕ್ರಮಶಾಲಿ. ನೀನು ಇನ್ನು ವಿಶ್ರಮಿಸಿಕೋ ಅಪ್ಪ. ನಾನು ನಿಜಕ್ಕೂ ಪರಾಕ್ರಮಿ ಅಲ್ಲವೇ? ಹೌದಪ್ಪ, ನಿಜಕ್ಕೂ ಪರಾಕ್ರಮಿಯೇ ನಿಜ. ನಾನೆಷ್ಟು ಶಕ್ತಿಶಾಲಿ ಅಂತ ಗೊತ್ತಾಯ್ತಲ್ಲಮ್ಮ. ಲಕ್ಷ್ಮೀದೇವಿ ಸ್ವಾಮಿ, ಅವನಾಡಿನ ಮಾತುಗಳನ್ನು ಕೇಳಿ ಚಿಂತಿಸಬೇಡ. ಅವನನ್ನು ಅಹಂಕಾರದಿಂದ ಇಳಿಸುವ, ಅವನ ಗರ್ವವನ್ನು ಅಡರಿಸುವ ಕಾಲವು ಸನ್ನಿಹಿತವಾಗಲಿದೆ. ನೀನಿನ್ನು ತೆರಳು. ಹೇಳಿ ಸ್ವಾಮಿ. ಜಯದು ಜಯ ಮಧುಸೂದನ ಜಯದು ಜಯವೆಂದು ಜಯ ಜಯದು ಜಯದು ಸುರಪಾಲ, ಏನಾಯ್ತಯ್ಯ? ಯಾಕೆ ಚಿಂತೆ ಇಲ್ಲ? ಓ ಲಕ್ಷ್ಮೀಲೋಲ, ಏನು? ದ್ರೌಪದಿ ಪುರವಂತೆ ಹಾ. ಶತ್ರು ಪ್ರಸೋದನಂತೆ ಹಾ. ಬಲಬಲದಿಂದ ನಮ್ಮನ್ನು ಸ್ವರ್ಗದಿಂದ ಓಡಿಸಿ ಬಿಟ್ಟಿದ್ದಾನೆ. ಹೌದೇ? ನೀವೇ ಕಾಪಾಡಬೇಕು. ಸುರಪಾಲ, ಎಳಿರೈ ಪುರಮಾಲ ಮುಖ್ಯವೋ ಚಿಂತಿಸಬೇಡ. ಕ್ಷಣಕಾಲಕ್ಕೆ ಆಗಿ ಹೋದ ಸೋಲಿನಿಂದ ಧೈರ್ಯಗುಂದಬೇಡ. ಆ ದುಷ್ಟ ಶತ್ರು ಪ್ರಸೂದನನನ್ನು ನಾನು ಯಮನಾಲಯಕ್ಕೆ ಕಳುಹಿಸುವೆನು. ನೀನಿನ್ನು ತೆರಳು. ಜಯ 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 ಜಯ. ಈಗಿಂದೀಗಲೇ ಗರುಡ ವಾಹನನಾಗಿ ಶತ್ರು ಪ್ರಸೂದನನತ್ತ ತೆರಳುತ್ತೇನಂತೆ.
ಮಾತ್ರಕ್ಕೆ ಆ, ನೀನು ಬಲಶಾಲಿ ಎಂಬುದಾಗಿ ಭಾವಿಸಬೇಡ. ಯಾಕೋ? ಅದನ್ನು ಉಪಯೋಗಿಸಲು ಸ್ವಲ್ಪ ಬುದ್ಧಿಶಕ್ತಿಯ ಅಗತ್ಯ. ಓಹೋ, ಆ ವರಬಲವನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿದ ನೀನು ಹಾ, ಸ್ವರ್ಗಲೋಕಕ್ಕೆ ದಾಳಿ ಮಾಡಿ ಹಾ, ಇಂದ್ರಾದಿ ದೇವತೆಗಳನ್ನು ಸದೆಬದೆ ಬಡಿದಿದ್ದೀಯ. ಹಾ, ಆದ್ದರಿಂದ ಹಾ, ನಾನು ನಿನ್ನನ್ನು ಸೋಲಿಸಲಿದ್ದೆ ಇಲ್ಲಿಗೆ ಬಂದ. ಬೇಕೆಂಬ ಆಸೆ ಇದ್ದರೆ ಕಾಲಿಗೆ ಬಿದ್ದು ಶರಣಾಗು. ಜಾಗ್ರತೆ. ನಿನಗೆ ತಕ್ಕ ಪಾಠ ಕಲಿಸಲೆಂದೇ ನಾನು ಅಮರಾವತಿಯನ್ನು ಆಕ್ರಮಿಸಿಕೊಂಡವ. ತ್ರಿಮೂರ್ತಿಗಳಿಂದಾಗಲಿ ಈಶ್ವರನರಿಂದಾಗಲಿ ನನಗೆ ಸೋಲುಂಟಾಗಲು ಸಾಧ್ಯವಿಲ್ಲ. ನನಗೆ ಸಾವು ಬರುವುದಿಲ್ಲ. ದಿತಿಜರ ಪಾಲಿಗೆ ನಿನ್ನೊಂದು ಶನಿ. ನಿನ್ನನ್ನು ಮುಗಿಸದ ಹೊರತು ನನ್ನ ಶಕ್ತಿಗೆ ಬೇರೆ ವಿಶ್ವಾಸವಿಲ್ಲ. ಬರುತ್ತೆಯೋ ಇಲ್ಲ ಓಡಿ ಹೋಗುತ್ತೆಯೋ? ಬಾರದೆ ಯುದ್ಧಕ್ಕೆ. ವೀರನೂ ಶೂರನೂ ಆದಂತಹ ಆ ಶತ್ರು ಪ್ರಸೂದನಲ್ಲಿ ನಾನು ಸೋತದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಹರನ ವರಬಲದಿಂದ ಆತನನ್ನು ನನಗೆ ಸೋಲಿಸಲು ಸಾಧ್ಯವಾಗಲಿಲ್ಲ ಎಂಬುದು ನಿಜ. ಆದರೇನು ಮಾಡೋಣ? ಈಗ ನನ್ನೊಂದಿಗೆ ಇರುವ ಕೆಲವರಿಗೆ ಬಹಳಷ್ಟು ಅಹಂಕಾರವಿದೆ, ಗರ್ವವೂ ಇದೆ. ಅವರ ಗರ್ವವನ್ನು ಇಳಿಸಲು ಇದುವೇ ಒಂದು ಸರಿಯಾದ ಅವಕಾಶ. ಅವರೆಲ್ಲರಿಗೂ ಕೇಳಿಸುವಂತೆ ಜೋರಾದ ಧ್ವನಿಯಲ್ಲಿ ದುಃಖಿಸುತ್ತೇನಂತೆ. ಅಯ್ಯೋ
ಪುಡಿ ಮಾಡುತ್ತೇನೆ. ನಿಲ್ಲ ಯುದ್ಧಕ್ಕೆ. ವಹಿಸಿಕೊಟ್ಟಂತಹ ಕೈಂಕರ್ಯವನ್ನು ನಿನ್ನ ಸಹಾಯವಿಲ್ಲದೆ ನನಗೆ ಮಾಡಲು ಸಾಧ್ಯವಿಲ್ಲ. ನನ್ನ ಕರವನ್ನೇರು ವಿಶ್ರಾಂತಿ ಪಡೆದುಕೋ ಬಾರಯ್ಯ. ಮಾಧವ, ಏನು? ನಿನ್ನ ಅಭಿನಂದನೆಯಾಗಲಿ ಸಹಾಯವಾಗಲಿ ನನಗೆ ಬೇಕಾಗಿಲ್ಲ. ಏನು? ನೀನಿಲ್ಲದೆ ನನ್ನ ಸ್ಥಾನ ಮಾನವನ್ನು ಉಳಿಸಿಕೊಳ್ಳಬಲ್ಲೆ. ಓಹೋ, ಶತ್ರು ಪ್ರಸೂದನಲ್ಲಿ ಸೋತ ನಿನ್ನ ಕೈ ಆಯುಧವಾಗಿರಲು ನನಗೆ ಅವಮಾನ. ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ದ್ರೋಹಿ, ನಿನಗೆ ಅರೆಕ್ಷಣ ವೈಕುಂಠದಲ್ಲಿ ನಿಲ್ಲಲು ಅವಕಾಶವಿಲ್ಲ. ತಾಮಸ ಗುಣಭರಿತನಾದ ನೀನು ಈಗಿಂದೀಗಲೇ ಭೂಲೋಕದಲ್ಲಿ ನರನಾಗಿ ಜನಿಸಿ ಮನ್ನಿಸು ಎಲ್ಲ ಅಪರಾಧವ ಮಾಧವ
ಮಾಧವ ಕೇಶವ ಎನ್ನೊಳಿಯದಗೆ ಭೇದ ನಿನ್ನೊಳಿಲ್ಲವಾದ ಮುನ್ನ ನಂಬಿದ ಪಾದ ಇನ್ನು ತುಕೋಬೋದ ಮನಿಸೋ ಎನ್ನ ಅಪರಾಧವ ಆ ರಕ್ಷಕ ಮೋಕ್ಷದಾಯಕ ನನ್ನನ್ನು ಮನ್ನಿಸು. ನೀನಿಂದಂತೆ ಕಾರ್ಯನಿರ್ವಹಿಸಬೇಕಾದ ನಿನಗೆ ಯಾಕಂತ ಗರ್ವ ಬಂತು? ಇದು ನಿನ್ನ ಕೆಲಸವೇ ಇರಬೇಕಲ್ಲ. ನನ್ನನ್ನು ಮನ್ನಿಸು. ನನಗೆ ಮೋಕ್ಷದ ದಾರಿ ತೋರಿಸು. ಸುದರ್ಶನ ಚಿಂತಿಸ ಅಗ್ನಿಜತಾಗಿ ಸಮಸ್ತ ವಿದ್ಯೆಯ ಓದಿರುವುದೀಗುವೆನ ಭಕ್ತ ಜ್ಯೋತಿಸಬೇಡ ಕೃತವೀರ್ಯ ಸುತನಾಗಿ ಆ ಸುದರ್ಶನ ಚಿಂತಿಸಬೇಡಪ್ಪ. ನಿನಗೆ ಈಗ ಬುದ್ಧಿ ಬಂದಿದೆ, ನಿನ್ನ ತಪ್ಪಿನ ಅರಿವಾಗಿದೆ. ಆದರೆ ಏನು ಮಾಡೋಣ? ಶಾಪವು ನಿಷ್ಫಲವಾಗಲು ಸಾಧ್ಯವಿಲ್ಲವಲ್ಲ. ನೀನು ಭೂಲೋಕದಲ್ಲಿ ನರನಾಗಿ ಜನಿಸಲೇಬೇಕು. ನೀನು ಮುಂದಿನ ಜನ್ಮದಲ್ಲಿ ಕೃತವೀರ್ಯನೆಂಬ ರಾಜನ ಸುತನಾದ ಕಾರ್ತವೀರ್ಯನಾಗಿ ಜನಿಸು. ನಾನು ಅತ್ರಿ ಅನಸೂಯೆಯರ ಮಗನಾದ ದತ್ತಾತ್ರೇಯ ಎಂಬ ನಾಮಾಭಿಧಾನದಿಂದ ನಿನಗೆ ಸಕಲ ವಿದ್ಯೆಗಳನ್ನು ಬೋಧಿಸುವ ಗುರುವಾಗುತ್ತೇನಯ್ಯ. ಆಮೇಲೆ ಯುದ್ಧ ಕಾಲದಲ್ಲಿ ನಿನಗೆ 1000 ತೋಳುಗಳ ಬಲವನ್ನು ಶಕ್ತಿಯನ್ನು ಅನುಗ್ರಹಿಸುತ್ತೇನೆ. ಮುಂದೆ ನೀನು ಬ್ರಾಹ್ಮಣರಿಗೆ ಕಂಟಕಪ್ರಾಯನಾದಾಗ ಜಮದಗ್ನಿಯ ಸುತನಾದ ಭಾರ್ಗವನಾಗಿ ಬಂದು ನಿನ್ನನ್ನು ವಧಿಸಿ ಮತ್ತೆ ನಾನು ವೈಕುಂಠಕ್ಕೆ ಸೇರಿಸುತ್ತೇನೆ. ನೀನು ಚಿಂತಿಸಬೇಡ, ನಿನಗೆ ಜಯವಾಗಲಿ. ಜಯ 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 ಜಯ. ಶಿವೇ ಸರ್ವಾರ್ಥ ಸಾಧಿಕೆಯೇ ಶರಣ್ಯೇತ್ರಿಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ. ಶ್ರೀಧರಸಿನ ನೇತ್ರಯರು ಔಷಧಿ ನಡೆದರುದವರು ಬೋಧುರರೊಲಿದು ಮಂತ್ರಾಕ್ಷತೆಯುದ ಸೆರೆಯ ತೊಳಿದು ಕಿತ್ತಿರಿ ಮುದದಿಯುದ ಮಾಸದಿ ಕೀರ್ತಿಯ ಪಡೆಯಿಲಿಯಂಥ ವೇಷಕ್ಕೆ ಭಾರತಿ ಎತ್ತಿರೆ ಶೋಭಾದೆ.
ಶ್ರೀ ದುರ್ಗಾ ಪರಮೇಶ್ವರಿಗೆ ತೋದಿಲ್ಲತ್ತ ಶ್ರೀ ದುರ್ಗಾ ಪರಮೇಶ್ವರಿಗೆ ನಿಜಾತಿ ಪೊರೆಯುವ ಮಹಾಮಾಯೆಗೆ ಸತ್ಯದ ನೆಲೆಯನ್ನು ತೋರುವುದಾಗಿ ಅನ್ನವೇವ ಅಂಬಿಕೆಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ದಿವ್ಯ ಮಂಗಲಂ ಮಂಗಲಂ ಸುದರ್ಶನ ವಿಜಯ ಕಥಾಭಾಗ ಈಗ. ಇವರ ಪ್ರದರ್ಶನ ನೋಡಿದ ಮೇಲೆ ಎರಡು ಮಾತು ಆಡಬೇಕು ಅಂತ ನನಗೆ ಮನಸಾರೆ ಅನ್ನಿಸಿತು. ಅದಕ್ಕಾಗಿ ನಮ್ಮ ರೋಟರಿ ಕ್ಲಬ್ನ ಪರವಾಗಿ ಈ ವೇದಿಕೆಯನ್ನು ನಾನು ಹೇಳಿದ್ದೇನೆ. ಆರಂಭದಲ್ಲಿ ನಮ್ಮ ಇನ್ನರ್ವೆಲ್ನವರು ನಾವು ಯಕ್ಷಗಾನ ಮಾಡ್ತೀವಿ ಅಂತ ನನಗೊಂದು ಹೀಗೆ ಮಾತು ಹೇಳಿದರು. ಆಗ ನಾನು ಹೇಳಿದೆ, ನಮ್ಮಲ್ಲಿ ಕೂಡ ಕೆಲವರು ಯಕ್ಷಗಾನ ಬಲ್ಲವರಿದ್ದಾರೆ, ನಾವು ನಿಮ್ಮ ಜೊತೆ ಸೇರ್ತೇವೆ ಅಂತ. ಅದಕ್ಕೆ ಅವರು ಒಪ್ಪಲೇ ಇಲ್ಲ. ನನಗೆ ಅನಿಸಿತು, ನಾವು ಸೇರ್ತಿದ್ರೆ ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ, ನಾವು ಸೇರದ ಕಾರಣ ಇಷ್ಟು ಚೆನ್ನಾಗಿ ಆಯಿತು ಅಂತ ನನಗೆ ಅನಿಸಿತು. ಇದರಲ್ಲಿ ನಾನು ಹೆಮ್ಮೆ ಪಡಬೇಕಾದ ಒಂದೆರಡು ಸಂಗತಿ ಇದೆ. ನಮ್ಮ ಶತ್ರುಪ್ರಸೋದರನ ಪಾತ್ರದ ಡಾಕ್ಟರ್ ವೀಣಾ ಎಲಿಮೆಂಟರಿ ಶಾಲೆಯಲ್ಲಿರುವಾಗ ನಾನು ಯಕ್ಷಗಾನ ಕಲಿಸಿದ ಹುಡುಗಿ. ಅನೇಕರಿಗೆ ಆಶ್ಚರ್ಯ ಆದಿತ್ತು. ನಮ್ಮ ಕಮಲಾಕ್ಷಿ ಟೀಚರಿಗೆ ಗೊತ್ತಿದೆ, ಕಲಾವತಿ ಚರಿತ್ರೆಯಲ್ಲಿ ಗೊತ್ತಿದೆ ಅವರಿಗೆ. ಈ ಹುಡುಗಿಗೆ ನಾನು ಯಕ್ಷಗಾನ ಕಲಿಸಿದ್ದೇನೆ. ಇವತ್ತು ಈಕೆ ವೇದಿಕೆಯಲ್ಲಿ ಒಂದು ವೇಷ ಹಾಕಿ ಮಾತಾಡುವಾಗ ಅದು ಹುಡುಗಿಂತ ಅನ್ನಿಸಲಿಲ್ಲ, ಹುಡುಗನ ಸ್ವರವೇ ಬರ್ತಾ ಇತ್ತು. ಇಷ್ಟು ಚೆನ್ನಾಗಿ ಒಂದು ಹುಡುಗಿ ಹೀಗೆ ಮಾಡ್ತಾಳೆ ಅನ್ನೋದು ಹೇಳ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ಒಂದು ಸಂಗತಿ ಅಂತ ನಾನು ಅಂದುಕೊಂಡಿದ್ದೇನೆ. ಕೆಲವರು ರೊಟೇರಿಯನ್ರು ಇವತ್ತು ಬಹಳ ಆಸಕ್ತಿಯಿಂದ ಯಕ್ಷಗಾನವನ್ನು ನೋಡ್ತಾ ಇದ್ರು. ಇವರು ಬೇರೆ ಸಂದರ್ಭದಲ್ಲಿ ಯಕ್ಷಗಾನ ನೋಡಿದ್ದನ್ನು ನಾನು ಕಾಣಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಶ್ರೀಮತಿಯವರು ಇಲ್ಲಿ ವೇದಿಕೆಯಲ್ಲಿ ಕುಣಿಯುವಾಗ ಇವರಿಗೆ ಸಂತೋಷವನ್ನು ತಡೀಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಅವರು ಖುಷಿ ಪಡ್ತಾ ಇದ್ರು. ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಸಂತೋಷ ಆಯಿತು ಅಂದ್ರೆ, ಈ ರೋಟರಿ ಕ್ಲಬ್ಬಿನ ವತಿಯಿಂದ ನಾನು ಫ್ರಾನ್ಸ್ಗೆ ಹೋದವ ಗ್ರೂಪ್ ಸ್ಟಡಿ ಎಕ್ಸ್ಚೇಂಜ್ನಲ್ಲಿ. ಅವಾಗ ನಮ್ಮ ಕಡಿಕಾರ ರಾಮಕೃಷ್ಣ ಒಂದು 6 ಯಕ್ಷಗಾನದ ಕಿರೀಟದ ಇದನ್ನು ಕೊಟ್ಟಿದ್ರು. ಅದನ್ನು ನಾನು ಅಲ್ಲಿ ಫ್ರೆಂಚ್ನವರಿಗೆ ಕೊಟ್ಟು ಆ ಯಕ್ಷಗಾನದ ಬಗ್ಗೆ ಹೇಳಿ ಯಕ್ಷಗಾನ ಕೊಂಡು ತೋರಿಸ್ತಾ ಇದ್ದೆ. ನಾನು ಕೆಸೆ ತಗೊಂಡೋಗಿದ್ದೆ. ಅದನ್ನು ನೋಡಿ ಅವರು ಬಹಳ ಆಶ್ಚರ್ಯಪಟ್ಟರು. ನನಗೆ ನಮ್ಮ ಭಾರತದ ಕಲೆ ಏನು, ಸಂಸ್ಕೃತಿ ಏನು ಅಂತ ತೋರಿಸಲಿಕ್ಕೆ ಸಾಧ್ಯ ಆದದ್ದು ಯಕ್ಷಗಾನದ ಮೂಲಕ. ಇವತ್ತು ಅನೇಕ ವೇಳೆ ನಮ್ಮ ಚಿಕ್ಕ ಪುಟ್ಟ ಮಕ್ಕಳು ಕ್ಯಾಸೆಟ್ಗೆ ಎಂಥದೋ ಹಿಂದಿ ಹಾಡು, ಎಂಥದೋ ಇಂಗ್ಲಿಷ್ ಹಾಡಿಗೆ ಸುಮ್ಮನೆ ಮೈ ಅಲುಗಾಡಿಸಿದಾಗ ಪೇರೆಂಟ್ಸ್ ಬಹಳ ಹೆಮ್ಮೆಯಿಂದ ನಗಾಡುವುದುಂಟು. ಅದಕ್ಕೆ ಯಾವ ವ್ಯಾಲ್ಯೂ ಕೂಡ ಇಲ್ಲ. ಇದು ನಿಜವಾದಂತಹ ಕಲೆ, ಇದು ನಿಜವಾದಂತಹ ಒಂದು ಸಂಸ್ಕೃತಿ. ಇಂಥದ್ದನ್ನು ನಾವು ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು. ವಿದೇಶಿಯರು ನಮ್ಮನ್ನು ಮೆಚ್ಚಿಕೊಳ್ಳುವಂಥದ್ದು ಇಂಥದಕ್ಕೆ ವಿನಃ ಕ್ಯಾಸೆಟ್ಟಿನ ಡ್ಯಾನ್ಸಿಗೆ ಅಲ್ಲ ಅನ್ನೋದನ್ನು ಅತ್ಯಂತ ವಿನಮ್ರದಿಂದ ನನ್ನ ಅನುಭವದ ಮೂಲಕ, ಅನೇಕ ವೇಳೆ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ, ನಾವು ಅನುಭವದ ಮೂಲಕ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತೆಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಬಹಳ ಖುಷಿಯಾಗಿದೆ. ಯಾರನ್ನು ನಾನು ಬೈಯೋ ಹಾಗೇನೇ ಇಲ್ಲ, ಅಷ್ಟು ಚೆನ್ನಾಗಿ ಇವರು ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ. ನಾನು ಆರಂಭದಲ್ಲಿ ಸ್ವಲ್ಪ ಡೌಟ್ ಇತ್ತು ನನಗೆ, ಎಷ್ಟು ಚೆನ್ನಾಗಿ ಇವರು ಮಾಡಲಾರದೇನೋ ಅಂತ. ಕೊನೆಯ ಕ್ಷಣದವರೆಗೂ ನನ್ನನ್ನು ಹಿಡಿದು ಇರಿಸುವ ಹಾಗೆ ನೀವು ಮಾಡಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಹಾರೈಸ್ತೇನೆ. ಒಂದು ವಿಷಯವನ್ನು ನೀವು ಗಮನಿಸಬೇಕು, ಭರತನಾಟ್ಯದಲ್ಲಿ ಸ್ವಲ್ಪ ಅಭ್ಯಾಸ ಉಳ್ಳವರು ಯಕ್ಷಗಾನದಲ್ಲಿ ತುಂಬಾ ಮಿಂಚಿ ಬಿಡ್ತಾರೆ ಅಂತ. ವೀಣಾ ಆಗಲಿ ಅವರ ಮಕ್ಕಳಿಗಾಗಲಿ ಭರತನಾಟ್ಯದ ಅಭ್ಯಾಸ ಬಂದ ಕಾರಣ ಅವರು ತಾಳವನ್ನ ಹೇಗೋ ಪಿಕಪ್ ಮಾಡಿಕೊಂಡು ಹೋಗ್ತಾರೆ. ನಮ್ಮ ಗೋಪಿಯ ಮಿಸಸ್ ಯೋಗಿತಾ ಭರತನಾಟ್ಯ ಇರುವ ಕಾರಣ ಡ್ಯಾನ್ಸ್ ಮಾಡಿ ಬಹಳ ಮಿಂಚೋದಕ್ಕೆ ಸಾಧ್ಯ ಆಯಿತು ಅಂತ. ನಾನು ನಮ್ಮ ಗೋವಿಂದ ಭಟ್ರು, ಸೂರ್ಯಕುಮಾರ್ ಗೋವಿಂದ ಭಟ್ರೊಟ್ಟಿಗೆ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡುವುದುಂಟು. ಭರತನಾಟ್ಯ ಮತ್ತು ಯಕ್ಷಗಾನವನ್ನು ಒಟ್ಟಿಗೆ ಮಿಕ್ಸಪ್ ಮಾಡಿದರೆ ಎಂತಹ ಒಂದು ಅದ್ಭುತ ಕಲೆ ಹುಟ್ಟಬಹುದು ಅಂತ. ಇಂಗ್ಲೆಂಡ್ನಲ್ಲಿ ಒಬ್ಬರು ಶಾಂತಾರಾವ್ ಅಂತ ಏಸನ ಹೆಬ್ಬಾರರ ತಂಗಿ, ಅವರು ಅಲ್ಲಿ ಭರತನಾಟ್ಯ ಕ್ಲಾಸ್ ಮಾಡ್ತಾ ಇದ್ರು. ಅವ್ರಿಗೆ ಯಕ್ಷಗಾನ ಏನಂತ ಗೊತ್ತಿಲ್ಲ. ನಾನು ಆ ಭರತನಾಟ್ಯ ಶಾಲೆಯಲ್ಲಿ ಯಕ್ಷಗಾನ ಕುಣಿಸಿ ತೋರಿಸಿದೆ. ಅವರಿಗೆ ಎಷ್ಟು ಆಸೆ ಆಯ್ತು ಅಂತ ಹೇಳಿದ್ರೆ, ಸರ್ ನೀವೊಂದು 4 ತಿಂಗಳು ಬರ್ತೀರಾ ಇಂಗ್ಲೆಂಡ್ಗೆ, ನಾವು ಕೂತುಕೊಂಡು ಹೇಗೆ ಇದನ್ನ ಒಟ್ಟಿಗೆ ಸೇರಿಸಬಹುದು, ಒಂದು ಭರತನಾಟ್ಯ ಯಕ್ಷಗಾನವನ್ನು ಒಂದು ಫೈಂಡ್ ಔಟ್ ಮಾಡುವ ಅಂತ. ನಾನು ಹೂ ಅಂತ ಹೇಳಿದೆ. ಆದ್ರೆ ಇಂಗ್ಲೆಂಡ್ನಲ್ಲಿ ಆದಂತಹ ಅನೇಕ ಬೆಳವಣಿಗೆಯಿಂದಾಗಿ ಭಾರತೀಯರೇ ಅಲ್ಲಿಂದ ಈಚೆ ಬರಬೇಕಾದಂತಹ ಒಂದು ದುರವಸ್ಥೆ ಬಂತು. ಹಾಗಾಗಿ ಆ ಕನಸು ಆಗಲಿಲ್ಲ. ಬಟ್ ಇನ್ನು ಮುಂದೆ ಆದಂತಹ ಒಂದು ಕನಸು ನನಸಾಗಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತೇನೆ. ಈ ಸಲ ನಿಮ್ಮ ಇನ್ನರ್ವೇಲ್ ಕ್ಲಬ್ ತುಂಬಾ ಒಳ್ಳೆಯ ಅದ್ಭುತವಾದಂತಹ ಕೆಲಸವನ್ನ ಮಾಡಿದೆ. ಒಂದು ಯಕ್ಷಗಾನವನ್ನ ಹೀಗೆ ಸಂಘಟಿಸಿದ್ದು ಅದು ಸಾಧಾರಣದ ವಿಷಯ ಅಂತ ನಾನು ಅಂದುಕೊಳ್ಳುವುದಿಲ್ಲ. ವೀಣಾ ಡಾಕ್ಟರ್ ಈಗ ಯಕ್ಷಗಾನದ ಕುಟುಂಬವೇ. ಅವರ ವೇಷ ಹಾಕ್ತಾರೆ, ಅವರ ಮಕ್ಕಳು ವೇಷ ಹಾಕ್ತಾರೆ, ಅವರ ಗಂಡ ಎಂಥದ್ದು ಹಾರ್ಮೋನಿಯಂ ಬಾರಿಸ್ತಾರೆ. ಹಾಗೆ ಅದೊಂದು ಯಕ್ಷಗಾನದ ಕುಟುಂಬವೇ ಆಗಿ
ಯಕ್ಷಗಾನಕ್ಕೆ ಹೆಚ್ಚು ಬೆಂಬಲ ಕೊಟ್ಟು ಬಿಟ್ರೆ ಒಂದು ಸಾಂಸ್ಕೃತಿಕ ವಾತಾವರಣ ಇಲ್ಲಿ ಮೂಡ್ತದೆ. ಇವತ್ತು ನಮ್ಮ ಲಯನೆಸ್ಸಿನ ಕೆಲವು ಮಿತ್ರರು ಇಲ್ಲಿ ಇದ್ರು, ಅವರಿಗೆ ನಾನು ಇದೇ ಮಾತನ್ನ ಹೇಳಿದೆ, ದಯವಿಟ್ಟು ನೀವು ನಿಮ್ಮ ಕ್ಲಬ್ನಲ್ಲಿ ಕೂಡ ಹೀಗೆ ಒಂದು ಯಕ್ಷಗಾನವನ್ನ ಮಾಡಿ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಅದು ಇಂಡಿಯನೈಸ್ ಆಗಲಿ, ಅದು ಭಾರತೀಯವಾಗಲಿ ಅನ್ನುವಂಥದ್ದು ನನ್ನ ಬಹಳ ಪ್ರಾಮುಖ್ಯವಾದಂತಹ ಕಳಕಳಿ. ನಿಮ್ಮನ್ನು ಅತ್ಯಂತ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಇವತ್ತು ನಿಮ್ಮ ಸ್ವರವೂ ಕೂಡ ಗೊತ್ತಾಗದ ಹಾಗೆ ನೀವು ಯಕ್ಷಗಾನ ಮಾಡಿದ್ದೀರಿ. ನಿಮ್ಮ ಮಗನೂ ಕೂಡ ಬಹಳ ಒಳ್ಳೆಯ ಯಕ್ಷಗಾನ ಮಾಡಿದ್ದಾನೆ. ಗಣೇಶನ ಹೊಸ ಮೂಲೆ ಇದು ನೋಡಿ, ನಮ್ಮ ಭಾಗವತರು ಬನ್ನಿ, ಈ ಭಾಗವತ ಪರಮೇಶ್ವರ ಬನ್ನಿ, ಇದು ಬನ್ನಿ ಕುಮಾರಣ್ಣ ಬನ್ನಿ. ಇವರು ಗಣೇಶ್ ಭಟ್ ಹೊಸಮೂಲೆ ಅಂತ, ಇವರ ಸ್ವರವನ್ನ ಅದೇ ಇವತ್ತೆಷ್ಟು ಕಪ್ಪು ಮೂರ ಬಿಳಿ ನಾಲ್ಕು, ಬಿಳಿ ನಾಲ್ಕರಲ್ಲಿ ನೋಡಿ, ಆರಂಭದಲ್ಲಿ ನೀವು ಇದರ ನೋಡಿ ಶ್ರುತಿಯನ್ನ ಬಿಳಿ ನಾಲ್ಕರಲ್ಲಿ ಅಷ್ಟು ಏರ್ನಲ್ಲಿ ಅವರು ಆರಂಭ ಮಾಡಿದವರು ಅದೇ ಶ್ರುತಿಯನ್ನ ಕೊನೆಯವರೆಗೂ ಕೂಡ ಉಳಿಸಿಕೊಂಡಿದ್ದಾರೆ. ಒಬ್ರು ನನ್ನ ಮಿತ್ರರು ಕೇಳ್ತಾ ಇದ್ರು, ಇದು ಈ ಫಾಸ್ಟ್ ಈ ಶ್ರುತಿ ಬೆಳಕೇ ಆಗುವಾಗ ಸರಿಯಾಗಿದೆ, ಇದು ಆರಂಭದಲ್ಲಿ ಎಷ್ಟು? ಅವರು ಆರಂಭದಿಂದ ಕೊನೆಯವರೆಗೆ ಹೀಗೆ ಹಾಡ್ತಾರೆ ಅಂತ ನಾನು ಹೇಳಿದೆ. ತುಂಬಾ ಒಳ್ಳೆಯ ಒಂದು ಭರವಸೆಯ ಒಬ್ಬ ನಮ್ಮ ಭಾಗವತರು, ಅವರನ್ನು ಅಭಿನಂದಿಸ್ತೇನೆ. ಹಾಗೆ ಕುಮಾರಣ್ಣ ಅಲ್ಲಿದ್ದಾರೆ, ಅವರ ಚಂಡೆಯನ್ನ ನೀವು ಕೇಳಿದ್ದೀರಿ. ಆಮೇಲೆ ಹೇಳ್ತೇನೆ, ನಮ್ಮ ಪದ್ಯನ ಪರಮೇಶ್ವರ ಭಟ್, ಅವರ ಕುಟುಂಬವು ಕೂಡ ಯಕ್ಷಗಾನ ಕುಟುಂಬವೇ. ಪರಮೇಶ್ವರಣ್ಣ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಕರೆಯುತ್ತದೆ. ಸುಧಾಕರ್ ಇವರು ಕಟೀಲು ಮೇಳದಲ್ಲಿ 4 ವರ್ಷ ತಿರುಗಾಟ ಮಾಡಿದವರು. ನನ್ನ ಮನೆಯ ಪಕ್ಕದ ಹುಡುಗ, ಮೊದಲ ಹೆಜ್ಜೆಗಾರಿಕೆಯನ್ನ ಕಲಿಸಿದ್ದು ನಾನು ಅನ್ನೋದು ನನಗೆ ಇನ್ನೊಂದು ರೀತಿಯ ಹೆಮ್ಮೆ. ಅವರು ಇದನ್ನು ಸಂಘಟನೆ ಮಾಡಿದ್ದಾರೆ. ಹೀಗೆ ರೋಟರಿ, ನಮ್ಮ ಸಂಸ್ಥೆ ಇನ್ನರ್ ವೀಲ್ ಸಂಸ್ಥೆ, ನಾವು ಹಿಂದೆ ರೋಟರಿ ಮೂಲಕ ಒಂದು ಯಕ್ಷಗಾನ ಮಾಡಿದೆ, ಬರುವ ವರ್ಷಗಳಲ್ಲಿ ಇನ್ನು ಮುಂದೆ ಮಾಡಬಹುದು, ಇದರಿಂದ ಉತ್ತೇಜನಗೊಂಡು. ಇನ್ನರ್ ವೀಲ್ ಸಂಸ್ಥೆ ನಮಗೊಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದೆ. ಪ್ರತಿ ವರ್ಷ ಇದು ಮುಂದುವರಿಲಿ ಅಂತ ನಾನು ಹಾರೈಸ್ತೇನೆ. ಒಂದು ಯಕ್ಷಗಾನ ಮಾಡಲಿಕ್ಕೆ ತುಂಬಾ ಖರ್ಚು ಇದೆ ಅನ್ನೋದು ನಮಗೆ ಗೊತ್ತಿದೆ, ಆದ್ರೆ ಸಂಘಟಿತ ಪ್ರಯತ್ನ ಮಾಡಿಬಿಟ್ರೆ ಇದನ್ನು ಒಳ್ಳೇದು ಮಾಡಬಹುದು ಅಂತ ಹಾರೈಸುತ್ತಾ, ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ರಿಗೂ ಒಳ್ಳೇದಾಗಲಿ. ಯಕ್ಷಗಾನ ಕೇವಲ ಕರ್ನಾಟಕದ ಕಲೆಯಲ್ಲ, ಕರಾವಳಿಯ ಕಲೆಯಲ್ಲ, ಅದು ಅಖಿಲ ಭಾರತದ ಒಂದು ಸಾಂಕೇತಿಕವಾದ ಅನನ್ಯತೆಯ ಕಲೆ ಆಗಬೇಕು ಅನ್ನತಕ್ಕಂತಹ ಪ್ರಯತ್ನ ನಾನು ನನ್ನದೇ ಮಟ್ಟಿನಲ್ಲಿ ಮಾಡ್ತಾ ಇದ್ದೇನೆ. ಈ ಸಲ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತಹ ಅಕಾಡೆಮಿ ಕೂಡ ಮಾಡಿದ್ದಾರೆ. ಆ ಅಕಾಡೆಮಿಯಿಂದ ಕೆಲಸವನ್ನು ಮಾಡುವ ಹಾಗಾಗಲಿ. ಸುಳ್ಯದಲ್ಲಿ ಯಕ್ಷಗಾನ ಕಡಿಮೆ ಆಗ್ತಾ ಉಂಟು. ಈಗ ಹುಡುಗಿಯರು ಯಕ್ಷಗಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹುಡುಗರು ಗಂಡಸರು ಸ್ವಲ್ಪ ನಾಚಿಕೆ ಪಟ್ಟುಕೊಳ್ಬೇಕು. ನಾವು ಯಾವುದಾದ್ರು ಸಂದರ್ಭದಲ್ಲಿ ಯಕ್ಷಗಾನ ಮಾಡಲೇಬೇಕು. ಇಲ್ಲಿ ಕೆಲವರು ಜಾತಿ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ ಮಾಡ್ತೀರಿ, ಅದರ ಒಟ್ಟಿಗೆ ಕೊನೆಗೆ ಯಕ್ಷಗಾನವನ್ನು ಸೇರಿಸಿ ಆಗ ಒಂದು ಸಾಂಸ್ಕೃತಿಕ ಸಂಘಟನೆ ಆಗುತ್ತೆ ಅನ್ನತಕ್ಕಂಥ ವಿನಂತಿಯನ್ನು ಮಾಡ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಪ್ರತಿ ವರ್ಷ ಇಂಥದ್ದು ಮುಂದುವರಿಯಲಿ ಅಂತ ನಾನು ಹೇಳ್ತೇನೆ. ನಮಸ್ಕಾರ. ಸರ್, ಇಷ್ಟು ಮಾತಾಡಿದಾಗ ನನ್ನೆರಡು ಮಾತಾಡಬೇಕು ಅಂತ ಆಸೆ ಆಯಿತು. ಸಣ್ಣ ವಯಸ್ಸಿಂದ ಅಪ್ಪನ ಜೊತೆಗೆ ಬುದ್ಧಿ ತಿಳಿಲಿಕ್ಕೆ ಮೊದಲೇ ನಾನು ತಾಳಮದ್ದೆಯಲ್ಲಿ ಹೋಗಿ ಕೂತು ಕೇಳ್ತಿದ್ದವಳು. ಪ್ರೈಮರಿ ಸ್ಕೂಲ್ನಲ್ಲಿ ಸುಶೀಲಾ ಅವರಿಂದ ಮತ್ತು ಕಲಾವತಿ ಟೀಚರಿಂದ ನಾವು ರಂಗಸ್ಥಳವನ್ನು ಏರಿದ್ದವರು. ಈ ಸರಿ ನಾನು ಚೇರ್ಮನ್ ವಿಸಿಟ್ ಅಂತ ಅಂದಾಗ ಏನು ಕಾರ್ಯಕ್ರಮ ಅಂತ ಚರ್ಚೆ ಆಗ್ತಾ ಇತ್ತು. ಭರತನಾಟ್ಯ ಆಗ್ಬೋದು, ರೂಪಕ ಆಗ್ಬೋದು, ಹಾಗೆ ಹೀಗೆ ಅಂತ. ಟಿವಿನಲ್ಲಿ ಯಕ್ಷಗಾನ ಕಾರ್ಯಕ್ರಮ ಬಂತು. ಅದು ತುಂಬ ನನ್ನ ಮನಸ್ಸಿಗೆ ನೋವು ಕೊಡ್ತಾ ಇತ್ತು. ಕುಡಿಯುವುದಾಗಲಿ, ಆ ಸ್ಟೈಲ್ಗಳಾಗಲಿ ನನಗೆ ಅನ್ನಿಸ್ತು, ಎಷ್ಟು ಕೆಟ್ಟದಾಗಿ ಮಾಡುವ ಯಕ್ಷಗಾನವೇ ಟಿವಿಯಲ್ಲಿ ಬರ್ತದೆ, ಆಗ ನಮ್ಗೆ ಇಷ್ಟು ಗೊತ್ತಿದ್ದು ನಾವೇನು ಮಾಡ್ತಾ ಇಲ್ವಲ್ಲ ಅಂತ. ತಕ್ಷಣ ನಾನು ಮಮತಾದೇವ್ ಅವರಿಗೆ ಫೋನ್ ಮಾಡಿದೆ. ನಾವು ಯಕ್ಷಗಾನ ಮಾಡಬೇಕು ಅಂತ ಮನಸ್ಸಾಗಿದೆ, ನಿಮ್ಮದೇನಿದೆ? ಮೇಡಮ್, ನಿಮಗೆ ಗೊತ್ತಲ್ಲ ಖರ್ಚು, ಹಾಗೆ ಹೀಗೆ ಅಂದರು. ಖರ್ಚಿನ ಪ್ರಶ್ನೆ ಇಲ್ಲ, ನಿಮ್ಮದು ಪರ್ಮಿಷನ್ ಇದ್ರೆ ಸಾಕು, ಮುಂದೆ ನಾನು ನೋಡ್ಕೊಳ್ತೇನೆ ಅಂತ. ಆ ಧೈರ್ಯದಿಂದ ಹೊರಟವಳು ನಾನು. ಸುಧಾಕರ್ ಅವರ ಸಹಾಯದಿಂದ, ಮತ್ತೆ ಶ್ಯಾಮ್ ಭಟ್ ಕಂಡಿಗೆ ಮೂಲವರ ಸಹಾಯದಿಂದ, ಕುಮಾರಣ್ಣನ ಸಹಾಯದಿಂದ, ಮತ್ತೆ ಗಣೇಶಣ್ಣನಿಗೆ ಫೋನ್ ಮಾಡಿ ಫಸ್ಟ್ ಕೇಳಿದೆ ನಾನು. ನಾವೊಂದು 5 ಜನ ಸ್ವಲ್ಪ ಗೊತ್ತಿದ್ದವರು ಇದ್ದೇವೆ, ಮತ್ತೆ ಚೂರು ಗೊತ್ತಿರೋರು ಇರೋದು. ನಾನು ಕೆಲಸ ಆಗಬೇಕು, ಯಾವ ಪ್ರಸಂಗ ಆಗ್ಬೋದು, ಎಲ್ಲೂ ಬೋರ್ ಆಗಬಾರ್ದು, ಎಲ್ಲೂ ಬೇಜಾರಾಗಬಾರ್ದು, ಆ ಥರದ ಒಂದು ಪ್ರಸಂಗವನ್ನು ನೀವು ನನಗೆ ಹೇಳಿ ಅಂತ ನಾನು ಹೇಳಿದೆ. ಅವಾಗ ಅವರು ಹೇಳಿದ್ದು ಈ ಪ್ರಸಂಗ ಆಗ್ಬೋದು ಅಂತ. ನಿಜವಾದ ಈ ನಮ್ದು ಇವಾಗ ಏನಾದ್ರು ಚೆನ್ನಾಗಿ ಆಗಿದೆ, ನಿಮಗೆ ಖುಷಿಯಾಗಿದೆ ಅಂತ ಆದರೆ ಅದರ ಮೊದಲ ಪಾಲು ಗಣೇಶಣ್ಣನಿಗೆ ಹೋಗ್ತದೆ. ಯಾಕಂದರೆ ಪ್ರಸಂಗ ಸೆಲೆಕ್ಟ್ ಮಾಡಿದ್ರು ಅವರು. ಆ ಬಳಿಕ ಕುಮಾರಣ್ಣನಿಗೆ ಫೋನ್ ಮಾಡಿದೆ. ಕುಮಾರಣ್ಣನ ನಂತರ ನನಗೆ ಸುಧಾಕರ್ ತುಂಬ ಸಹಾಯ ಮಾಡಿದ್ದಾರೆ. ಎಲ್ಲ ಬೇರೆ ಬೇರೆ ಥರದ ನೃತ್ಯಗಳನ್ನು ವೆರೈಟಿ. ನಾನು ಸುಧಾಕರನ ಹತ್ರ ಹೇಳಿದೆ, ಒಂದೇ ಥರದ ದಿತ್ತ, ಒಂದೇ ಥರದ ಹಾಡು, ಒಂದೇ ಥರದ ಕುಣಿತ ನನಗೆ ಬೇಡ. ನನಗೆ ಪ್ರತಿಯೊಂದು ಕುಣಿತ ಕೂಡ ಸ್ಪೆಷಲ್ ಆಗಿರಬೇಕು, ವೆರೈಟಿ ಬೇಕು. ಯಕ್ಷಗಾನ ಅನ್ನೋದು ಒಂದೇ ಥರ ಎಲ್ರಿಗೂ ಒಂದು ದಿತ್ತ ಹಾಕಿದ್ದು ಮುಗೀತು ಅಂತ ಅನ್ನುವಂಥ ಭಾವನೆ ಬರಬಾರ್ದು. ಆ ಥರ ನಾಟ್ಯ ಕಲಿಸಿಕೊಡಿ ಅಂತ ಅವ್ರ ಹತ್ರ ಕೇಳಿಕೊಂಡಿದ್ದಕ್ಕೆ ಅವ್ರು ಹೇಳ್ಕೊಟ್ರು. ನಮ್ಮ ಮಕ್ಕಳು ಸಾಧ್ಯವಾದ ಮಟ್ಟಿಗೆ, ಆದರೆ ನನ್ನ ಗೆಳತಿಯರು ಸಾಧ್ಯವಾದ ಮಟ್ಟಿಗೆ ಅದನ್ನು ಪ್ರಸ್ತುತಪಡಿಸಿದ್ದಾರೆ. ನಮಗೆಲ್ಲ ಖುಷಿಯಾಗಿದ್ದರೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಎಲ್ಲ ಹಿಮ್ಮೇಳದವರಿಗೂ ಹಾಗೂ ಮುಮ್ಮೇಳದವರಿಗೂ, ವೀಕ್ಷಕರಿಗೂ, ಎಲ್ಲ ಕಲಾವಿದರಿಗೂ ನಮ್ಮ ಜಿಲ್ಲಾಧ್ಯಕ್ಷೆಯ ಸಮ್ಮುಖದಲ್ಲಿ ಪ್ರದರ್ಶನ ನೀಡಿದ ಡಾಕ್ಟರ್ ವೀಣಾ ಅವರ ನೇತೃತ್ವದಲ್ಲಿ ತುಂಬ ಅವರ ಪೇನ್ ತಗೊಂಡು ಎಲ್ಲ ಸದಸ್ಯರು ಕೂಡ
ಹಲವಾರು ದಿವಸಗಳ ಸತತ ಅಭ್ಯಾಸದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಸಾಧ್ಯ ಆಯಿತು. ಡಾಕ್ಟರ್ ವೀಣಾ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಎಲ್ಲರೂ ಹೇಳಿದ್ದಾರೆ. ಹಾಗೆ ಅವರೆಲ್ಲರಿಗೆ ಕೂಡ ಎಲ್ಲ ಹಿಮ್ಮೇಳದವರಿಗೆ, ಮುಮ್ಮೇಳದವರಿಗೆ, ಕಲಾವಿದರಿಗೆ, ವೀಕ್ಷಕರಿಗೆ, ಪೋಷಕರಿಗೆ ಎಲ್ಲರಿಗೂ ಕೂಡ ಇನ್ನರ್ವಿಲ್ ಸಂಸ್ಥೆಯ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಶುಭರಾತ್ರಿ ಹೇಳಿ, ಗುಡ್ ನೈಟ್ ಹೇಳಿ, ನೀವೇ ಹೇಳಿ. ಮುಂದಲ್ಲ ಸ್ವಲ್ಪ ಹತ್ರ ಬಾ, ಹತ್ರ ಹತ್ರ ನಿಮಿಷ ಮಾಡಿ. ಏನು